ಜನ ಜಮೀರ್ ಹಣೆ ಬರಹದ ಮಾತನಾಡಿದ್ದಾರೆ. ಯಾರು ಏನೇ ಅಂದ್ರೂ ಸಹಿತ ಹಣೆ ಬರಹದಲ್ಲಿರೋದೇ ಆಗುತ್ತೆ ಅಂತ ಜಮೀರ್ ಮಾತು. ಜನ ಜಮೀರ್ ಹಣೆ ಬರಹದ ಮಾತು. ಯಾರು ಏನೇ ಅಂದ್ರೂ ಹಣೆ ಬರಹದಲ್ಲಿ ಏನಿರೋದು ಅದೇ ಆಗುತ್ತೆ. ಹಣೆ ಬರಹ ಬರೆಯೋದು ದೇವರು. ಹಣೆ ಬರಹದಲ್ಲಿ ಏನಿದೆಯೋ ಅದೇ ಆಗುತ್ತೆ ಅಂತ ಜಮೀರ್ ಹೇಳಿದ್ದಾರೆ. ನಾನು 5 ಬಾರಿ ಶಾಸಕ, 2 ಬಾರಿ ಮಂತ್ರಿ ಆಗಿದ್ದೇನೆ. ಹಿಂಗೆಲ್ಲ ಆಗ್ತೀನಿ ಎಂದು ಕನಸು ಮನಸ್ಸಲ್ಲೂ ಯೋಚಿಸಿರಲಿಲ್ಲ. ಹಣೆ ಬರಹದಲ್ಲಿ ಇತ್ತು, ಅದೇ ಮುಂದೆ ಏನಾಗುತ್ತೆ ಗೊತ್ತಿಲ್ವಾ. ಸ್ಫೋಟಕ ಹೇಳಿಕೆಯನ್ನ ಕೊಟ್ಟ ಜನ ಮಿನಿಸ್ಟರ್ ಜಮೀರ್. ಡಿಕೆ ಸುರೇಶ್ ಹೇಳಿಕೆ ಕುರಿತು ಸಚಿವ ಜಮೀರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ಹೇಳಿದ್ರಲ್ಲಿ ತಪ್ಪಿಲ್ಲ, ಹಣೆ ಬರಹ ಎಂದ ಜಮೀರ್. ಹಣೆ ಬರಹದಲ್ಲಿ ಇದ್ರೆ ಅಣ್ಣ ಸಿಎಂ ಆಗ್ತಾರೆ ಎಂದಿದ್ದ ಡಿಕೆ ಸುರೇಶ್. ಇದೀಗ ನೋಡಿ ಪವರ್ ಫೈಟ್ ಎಷ್ಟು ಮಟ್ಟಿಗೆ ತಾರಕಕ್ಕೇರಿದೆ ಅಂದ್ರೆ ಅದರ ನಡುವೆ ಈ ರೀತಿಯಾಗಿ ಒಬ್ರಿಗೊಬ್ರು ಹೀಯಾಳಿಸ್ಕೊಂಡು ಮಾತನಾಡುವಂಥದ್ದು ಇದು. ಯಾಕಂದ್ರೆ ಹಣೆ ಬರಹದಲ್ಲಿ ಏನಾಗುತ್ತೋ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ. ನಾನು ಅದಕ್ಕಾಗಿನೇ ಈಗ 5 ಬಾರಿಯಲ್ಲಿ ಶಾಸಕನಾಗಿ 5 ಬಾರಿಯಲ್ಲಿ ನಾನು ಕೂಡ ಜನಪ್ರತಿನಿಧಿಗಳಿಂದ ಅಲ್ಲಿ ಆಯ್ಕೆ ಆಗಿದ್ದೇನೆ. ಇನ್ನು ನಾನು 5 ಬಾರಿ ಶಾಸಕ, 2 ಬಾರಿ ಕೂಡ ಮಂತ್ರಿ ಆಗಿದ್ದೀನಿ. ಹೀಗಾಗಿ ಹಣೆ ಬರಹದಲ್ಲಿ ಏನ್ ಬರ್ದಿರುತ್ತೋ ಅದಾಗುತ್ತೆ. ಹಿಂಗೆಲ್ಲ ಆಗ್ತೀನಿ ಅಂತ ನಾನು ಕೂಡ ಕನಸು ಮನಸ್ಸಲ್ಲೂ ಕೂಡ ಯೋಚಿಸಿರ್ಲಿಲ್ಲ. ಹಣೆ ಬರಹದಲ್ಲಿ ಇತ್ತು, ಹಾಗಾದೆ ಗೊತ್ತಿಲ್ಲ ಅಂತ ಸಚಿವ ಜಮೀರ್ ಹೇಳಿದ್ದಾರೆ. ಇನ್ನು ಡಿಕೆ ಸುರೇಶ್ ಸಹಿತ ಮಾತನಾಡಿದ್ರು ಇದ್ರ ಬಗ್ಗೆ. ಅಂದ್ರೆ ಹಣೆ ಬರಹದಲ್ಲಿ ಹೇಗಿರುತ್ತೋ ಹಾಗಾಗುತ್ತೆ ಅನ್ನುವಂಥ ಮಾತನ್ನ ಡಿಕೆ ಸುರೇಶ್ ಅವರು ಹೇಳ್ತಾರೆ. ಇನ್ನು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಂದು ವ್ಯಂಗ್ಯವಾಗಿ ಆಡಿದ್ರ ಅಥವಾ ಹೇಗೆ ಆಡಿದ್ರೋ ಗೊತ್ತಿಲ್ಲ. ಯಾಕಂದ್ರೆ ಈ ಹಣೆ ಬರಹದಲ್ಲಿ ಇದ್ದಾಗಲೇ ನಾನು ಕೂಡ 5 ಬಾರಿ ಶಾಸಕ ಆದೆ, 2 ಬಾರಿ ಮಂತ್ರಿ ಆದೆ ಅನ್ನುವಂಥ ಮಾತನ್ನ ಆಡಿದ್ರು. ಸದ್ಯಕ್ಕೆ ಮಾತ್ರ ಕುರ್ಚಿ ಕಿತ್ತಾಟ, ಕುರ್ಚಿ ಕಾದಾಟ ಎಷ್ಟು ಮಟ್ಟಿಗೆ ತಾರಕಕ್ಕೇರಿದೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಅಣ್ಣನ ಪರವಾಗಿ ಡಿಕೆ ಸುರೇಶ್ ಧ್ವನಿಯನ್ನ ಎತ್ತಿ ಮಾತನಾಡ್ತಾ ಇದ್ದಾರೆ. ಮಾತು ಕೊಟ್ಟವರು ಉಳಿಸ್ಕೊಳ್ಬೇಕು, ಭರವಸೆಯನ್ನ ಏನ್ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಡ್ಕೋಬೇಕು. ಇನ್ನು ಯಾರ ಹಣೆ ಬರಹದಲ್ಲಿ ಏನ್ ಬರ್ದಿದೆಯೋ ಅದು ಹಾಗೆ ಆಗುತ್ತೆ ಅನ್ನುವಂಥ ಮಾತನ್ನ ಡಿಕೆ ಸುರೇಶ್ ಅವರು ಆಡಿದ್ರು. ಇನ್ನು ಈ ಮಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ಈ ಸಚಿವ ಜಮೀರ್ ಹಣೆ ಬರಹದ ಮಾತುಗಳನ್ನ ಏನಾಡಿದ್ದಾರೆ, ಹಾಗಾದ್ರೆ ಹಣೆ ಬರಹದಲ್ಲಿ ಇದ್ದದಕ್ಕೆ ಇವರು ಶಾಸಕರಾದ್ರ ಮಂತ್ರಿ ಆದ್ರ ಅನ್ನೋದು ಇನ್ನೊಂದು ಕಡೆ. ಯಾಕಂದ್ರೆ ಅಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಸಹಿತ ಇರೋದ್ರಿಂದ ಏನು ಇವರೇನು ಆಗಿಲ್ಲ ಅನ್ಸುತ್ತೆ. ಹಾಗಾದ್ರೆ ಯಾರು ಸಚಿವ ಜಮೀರ್ ಅವರು ಹಣೆ ಬರಹ ಇದ್ದದಕ್ಕೆ ಅವರು ಶಾಸಕರು ಮತ್ತು ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಅನುಗ್ರಹ ಏನು ಇಲ್ಲ ಅನ್ಸುತ್ತೆ ಹಾಗಾದ್ರೆ ಅಲ್ಲಿ. ಅಂದ್ರೆ ಇದೇ ಮಾತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆ ಸುರೇಶ್ ಅಲ್ಲಿ ಮಾತನಾಡ್ತಾರೆ. ಅಂದ್ರೆ ಏನು DCM ಡಿಕೆ ಶಿವಕುಮಾರ್ ಅವರ ಏನು ಈ ಕುರ್ಚಿ ಕಾದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನು ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಡಿಕೆಗೆ ಅಷ್ಟರ ಮಟ್ಟಿಗೆ ಫಲ ಯಾವುದು ಸಹಿತ ಅಲ್ಲಿ ತಂದು ಕೊಡ್ತಿಲ್ಲ. ಯಾಕಂದ್ರೆ ಮೀಟಿಂಗ್ಸ್ಗಳ ಮೇಲೆ ಮೀಟಿಂಗ್ಸ್ ಆದ್ರೂ ಸಹಿತ, ಹೈಕಮಾಂಡ್ ಭೇಟಿ ಆದ್ರೂ ಸಹಿತ, ಟೆಂಪಲ್ ರನ್ ಆದ್ರೂ ಸಹಿತ ಇಷ್ಟೆಲ್ಲ ಪ್ರಯತ್ನಗಳು ಸತತ ಪ್ರಯತ್ನದಲ್ಲಿ DCM ಇದ್ದಾರೆ. ಬಟ್ ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರು ಬೇಸರವನ್ನ ವ್ಯಕ್ತಪಡಿಸಿ, ಅಣ್ಣನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ವ್ಯಕ್ತಪಡಿಸಿ, ಹಣೆ ಬರಹದಲ್ಲಿದ್ರೆ ಅವರು ಹಾಗೆ ಆಗ್ತಾರೆ ಅನ್ನುವಂತಹ ಮಾತನ್ನ ಡಿಕೆ ಸುರೇಶ್ ಆಡ್ತಾರೆ. ಆದ್ರೆ ಅದಾದ ಬಳಿಕ ಸಚಿವ ಜಮೀರಿನ ಮಾತು ಏನಿದೆ, ಇದು ಹಣೆ ಬರಹದಲ್ಲಿ ಇದ್ದದಕ್ಕೆ ನಾನು ಕೂಡ ಶಾಸಕನಾದೆ, 5 ಬಾರಿ 2 ಬಾರಿ ಮಂತ್ರಿ ಆದೆ ಅನ್ನುವಂತಹ ಮಾತು ಈ ಏನು ಸಚಿವ ಜಮೀರ್ ಅವರ ಮಾತೇನಿದೆ ಇದಕ್ಕೆ ಒಂದು ರೀತಿಯಾಗಿ ಅವರ ಮಾತಿಗೆ ವ್ಯಂಗ್ಯವಾಡುವಂತಹ ರೀತಿಯಲ್ಲಿ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಇನ್ನು ಅದ್ರ ಜೊತೆಗೆ ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ ಸಚಿವ ಜಮೀರ್ ಅವ್ರದ್ದು ಇದೀಗ ರಾಜಕೀಯವಾಗಿ ಸಿದ್ದರಾಮಯ್ಯ ಅವರ ಸಪೋರ್ಟ್ ಯಾವ ರೀತಿಯಾಗಿದೆ. ಸಿದ್ದರಾಮಯ್ಯ ಅವರು ಇನ್ನು ವಕ್ಫ್ ಮಿನಿಸ್ಟರ್ ಸಹಿತ ಹೌದು ಇವರು ಯಾರು ಜಮೀರ್ ಅವರು. ಸೊ ಇದೆಲ್ಲವನ್ನು ಕೂಡ ಮುನ್ನೆಲೆಗೆ ಇಟ್ಕೊಂಡು ವಕ್ಫ್ ವಿಚಾರಕ್ಕೆ ಏನು ಅಲ್ಪಸಂಖ್ಯಾತರ ಒಂದು ಓಲೈಕೆಗಾಗಿ ಆಗಿರ್ಬೋದು, ಹೀಗೆಲ್ಲವೂ ಮತ್ತೊಂದು ಇದು ಮಾತಾಡ್ತಾ ಹೋದ್ರೆ ಬೇರೆ ರೀತಿಯಾಗಿ ಹೋಗುತ್ತೆ ರಾಜಕೀಯವಾಗಿ. ಹಾಗಾಗಿ ಆ ವಿಚಾರ ಯಾವುದು ಈಗ ಮುನ್ನೆಲೆಗೆ ಬರಲ್ಲ. ಇವ್ರು ಹೇಳ್ತಾ ಇರುವಂಥದ್ದು ಹಣೆ ಬರಹದಲ್ಲಿತ್ತು, ಹಾಗಾಗಿ ನಾನು 5 ಬಾರಿ ಶಾಸಕನಾದೆ ಅಂತ. ಅದರಲ್ಲಿ ಸಿದ್ದರಾಮಯ್ಯ ಅವರ ಅನುಗ್ರಹ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಜಮೀರ್ ಅವರೇ ಅಂತ ಹೇಳ್ಬೋದು.